ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ರೂಪಕ್ಷತ್ರಿಯ. ವೆಲ್ಕಮ್ ಟು ರೂಪಕ್ಷತ್ರಿಯ ವ್ಲಾಗ್ಸ್. ಸೊ ತುಂಬ ದಿನ ಆಯಿತು ವ್ಲಾಗ್ ಮಾಡಿ. ಅಮ್ಮನಿಗೆ ಕೂಡ ಹುಷಾರಿರಲಿಲ್ಲ, ಸೊ ಹಾಗಾಗಿ ಹಾಸ್ಪಿಟ್ಲಲ್ಲಿ ಅಲ್ಲಿ ಇಲ್ಲಿ ಹೋಗಬೇಕಾಯಿತು. ಸೊ ಹಾಗಾಗಿ ವ್ಲಾಗ್ ಮಾಡೋದಕ್ಕಾಗಲಿಲ್ಲ. ಆ್ಯಂಡ್ ನಾನು ಟ್ಯೂಷನಲ್ಲಿ ಮಕ್ಕಳ ಜೊತೆ ಸೀಕ್ರೆಟ್ಸ್ ಅಂತನ ಪ್ಲೇ ಮಾಡ್ತಾ ಇದ್ವಿ. ಮಕ್ಕಳೆಲ್ಲ ಸೀಕ್ರೆಟ್ಸ್ ಅಂತನ ಪ್ಲೇ ಮಾಡೋಣ ಅಂತ ಹೇಳಿದ್ದಕ್ಕೆ ಓಕೆ ಅಂತ ಹೇಳ್ಬಿಟ್ಟು ಎಲ್ಲ ಮಕ್ಕಳೆಲ್ಲನೂ ಸೀಕ್ರೆಟ್ಸ್ ಅಂತನ ಆಡ್ತಾ ಇದ್ದಾರೆ. ಸೊ ಎಲ್ರಿಗೂ ಕೂಡ ಕ್ರಿಸ್ಮಸ್ ಹಬ್ಬದ ಹಾರ್ದಿಕ ಶುಭಾಶಯಗಳು. ಸೊ ನಾವು ಹಿಂದೂಗಳಾಗಿ ಸೆಲೆಬ್ರೇಟ್ ಮಾಡಬಾರ್ದು, ಮಕ್ಕಳ ಖುಷಿಗೋಸ್ಕರ ಇದನ್ನು ಮಾಡ್ತಾ ಇದ್ದೀನಿ. ಓಕೆನಾ? ಆ್ಯಕ್ಚುಲಿ ಮಕ್ಕಳೆಲ್ಲ ಸೀಕ್ರೆಟ್ಸ್ ಅಂತ ಹಾಡೋಣ ಟ್ಯೂಷನಲ್ಲಿ ಅಂತ ಅಂದವಾಗ ಮಕ್ಳಿಗೆ ಏನಾದರೂ ಫ್ರ್ಯಾಂಕ್ ಮಾಡೋಣ ಅಂತ ಅಂದ್ಕೊಂಡು ಈ ರೀತಿ ಬೇಡದೇ ಇರೋಂಥ ವಸ್ತುಗಳನ್ನು ಪ್ಯಾಕ್ ಮಾಡೋಣ ಅಂತ ಹೇಳ್ಬಿಟ್ಟು ಎಲ್ಲ ಎತ್ತಿಟ್ಟಿದ್ದೀನಿ. ಶಾಂಪೂನಂತೆ, ಬಳೆನಂತೆ, ಈ ಥರ ಉಂಗುರಗಳು ನೋಡಿದ ತಕ್ಷಣ ಮಕ್ಕಳಿಗೆ ಶಾಕ್ ಆಗಿಬಿಡ್ಬೇಕು. ಸೊ ಹಾಗಾಗಿ ಬೇಡ್ತಿರೋಂಥ ಎಲ್ಲ ವಸ್ತುಗಳನ್ನು ಇಟ್ಬಿಟ್ಟು ಪ್ಯಾಕ್ ಮಾಡೋಣ ಅಂತ ಅಂದ್ಕೊಂಡು ಅವ್ರಿಗೆ ಫ್ರ್ಯಾಂಕ್ ಮಾಡೋಣ ಅಂತ ಅಂದ್ಬಿಟ್ಟು ನೋಡಿ ಎಲ್ಲ ರೆಡಿ ಮಾಡಿಟ್ಕೊಂಡಿದ್ದೀನಿ. 4 ಜನಕ್ಕೆ ಫ್ರ್ಯಾಂಕ್ ಮಾಡಬೇಕು. ಸೊ ಹಾಗಾಗಿ ಈ 4 ಗಿಫ್ಟನ್ನ ನಾನು ರೆಡಿ ಮಾಡ್ತಾಯಿದ್ದೀನಿ. ಮನೇಲಿದ್ದು ಏನು ಮಾಡಬೇಕು, ಬೆಳಗ್ಗೆಯಿಂದ ಕೆಲಸ ಮನೇಲಿ ಸರಿ ಹೋಗುತ್ತೆ. ಸೊ ಹಾಗಾಗಿ ಮನೇಲಿದ್ದು ಏನು ಮಾಡಬೇಕು ಅಂತ ಹೇಳ್ಬಿಟ್ಟು ನಮ್ಮ ಖರ್ಚಿಗೂ ಒಂದಿಷ್ಟು ಅಮೌಂಟ್ ಬೇಕಾಗುತ್ತೆ. ಮನೇಲಿ ಕುತ್ಕೊಂಡು ಏನು ಮಾಡಬೇಕು ಅಂತ ಹೇಳ್ಬಿಟ್ಟು ಮನೇಲಿ ಟ್ಯೂಷನ್ಸ್ನ ನಡೆಸ್ತೀನಿ. ಮೊದಲೆಲ್ಲ ಒಂದು 30 ಮಕ್ಕಳಿಗೆ ಹೇಳ್ಕೊಡ್ತಾಯಿದ್ದೆ, ನಂತರದಲ್ಲಿ ಬಿಟ್ಬಿಟ್ಟಿದ್ದೆ, ಮತ್ತು ಈಗ ಸ್ಟಾರ್ಟ್ ಮಾಡಿದ್ದೀನಿ. ಈಗ ಸದ್ಯಕ್ಕೆ ಒಂದು 5 ಜನ ಟ್ಯೂಷನ್ ಮಕ್ಕಳು ಬರ್ತಾ ಇದ್ದಾರೆ. ಸೊ ಹಾಗಾಗಿ ಒಂದು ಖರ್ಚಿಗೂ ಒಂದು ಆಗುತ್ತೆ ಅಂತ ಹೇಳ್ಬಿಟ್ಟು ಮನೇಲಿ ಕುತ್ಕೊಂಡು ಟೈಮ್ ವೇಸ್ಟ್ ಮಾಡೋದು ಬೇಡ ಅಂತ ಹೇಳ್ಬಿಟ್ಟು ಇದನ್ನು ಕೂಡ ಮಾಡ್ತೀನಿ ಟ್ಯೂಷನ್ನು. ಆ್ಯಂಡ್ ನೋಡಿ ಮಕ್ಕಳಿಗೆ ರ್ಯಾಪ್ ಮಾಡ್ತಾಯಿದ್ದೀನಿ. ಆ್ಯಂಡ್ ನಿಜ ಮಕ್ಕಳು ನೋಡಿದ ತಕ್ಷಣ ಅದೇನು ಅನ್ಕೊತಾರೋ ಪಾಪ, ಏನೋ ಯಾರೋ ದುಡ್ಡು ಗಿಫ್ಟ್ ಕೊಟ್ಬಿಟ್ಟಿದ್ದಾರೆ ಅಂತ ಅಂದ್ಕೊಂಡು ನಿಜ ಮಕ್ಕಳು ಖುಷಿ ಪಡ್ತಾರೆ. ಓಪನ್ ಮಾಡಿದ್ರೆ ಮಕ್ಕಳಿಗೆ ನಿಜ ಅದು ಶಾಕ್ ಆಗಿರುತ್ತೆ. ಇದೇನಪ್ಪ ಇಂಥ ಗಿಫ್ಟ್ ಇದೆ ಒಳಗಡೆ ಅಂತ ಹೇಳ್ಬಿಟ್ಟು. ಆಗಲ್ಲ, ಈ ಕೆಲಸಗಳಿಗೆ ಹೋಗೋವಾಗೆಲ್ಲ ಫ್ರ್ಯಾಂಕ್ ಮಾಡ್ತಾಯಿದ್ರು. ಈ ರೀತಿ ಬೇಡದಿರೋದೆಲ್ಲ ಫಸ್ಟು ಗಿಫ್ಟ್ ಕೊಟ್ಬಿಟ್ಟು ಆಮೇಲೆ ಅವ್ರು ತಂದಿರೋಂತಹ ಗಿಫ್ಟನ್ನ ಕೊಟ್ಬಿಟ್ಟು ಫ್ರ್ಯಾಂಕ್ ಮಾಡೋರು. ಸೊ ನಾನೀಗ ಮಕ್ಕಳ ಮೇಲೆ ಅದೇ ರೀತಿ ಮಾಡ್ತಾಯಿದ್ದೀನಿ. ಮಕ್ಕಳ ರಿಯಾಕ್ಷನ್ ಹೇಗಿರುತ್ತೋ ನೋಡಬೇಕು. ಇತ್ತೀಚೆಗೆ ಅಂತೂ ನನಗಂತೂ ಯೂಟ್ಯೂಬಲ್ಲಿ ವಿಡಿಯೋ ಮಾಡಿ ಹಾಕೋದೇ ಒಂಥರ ಬೇಜಾರಾಗ್ಬಿಟ್ಟಿದೆ. ಯಾಕೆಂದರೆ ಎಷ್ಟು ನೀವು ವ್ಯೂಸು ನನಗೆ ಬಂದರೂ ಕೂಡ ಆ ಶಾರ್ಟ್ಸ್ ವ್ಯೂಸ್ ಆಗಿರ್ಬೋದು ಅದೆಲ್ಲ ಕೂಡ ಫುಲ್ಲು ಮೈನಸ್ ಆಗ್ತಾನೆ ಬರ್ತಾಯಿದೆ. ಇನ್ನೂ ಮೈನಸ್ ಆಗ್ತಾನೇ ಇದೆ. ಹೊಸ ಚಾನಲ್ ಸ್ಟಾರ್ಟ್ ಮಾಡಿದೆ, ಸಬ್ಸ್ಕ್ರೈಬರ್ಸ್ ಜಾಸ್ತಿ ಆಗ್ತಾಯಿದ್ದಾರೆ, ಆ ವ್ಯೂಸ್ ಕಡಿಮೆ ಆಗ್ತಾನೇ ಇದೆ. ಆ್ಯಂಡ್ ಇತ್ತೀಚೆಗೆ ವಿಡಿಯೋಗಳು ಕೂಡ ವ್ಯೂಸ್ ಕೂಡ ಜಾಸ್ತಿ ಆಗ್ತಾಯಿಲ್ಲ. ಸೊ ಹಾಗಾಗಿ ಇತ್ತೀಚೆಗೆ ಇಂಟ್ರೆಸ್ಟೇ ಹೊರಟೋಗ್ಬಿಟ್ಟಿದೆ ನನಗೆ ಯೂಟ್ಯೂಬಲ್ಲಿ ವಿಡಿಯೋಗಳನ್ನು ಹಾಕೋದಕ್ಕೆ. ಸೊ ಇನ್ಸ್ಟಾಗ್ರಾಮಲ್ಲಿ ನನಗೆ ಇಂಟ್ರೆಸ್ಟ್ ಜಾಸ್ತಿ ಆಗಿಬಿಟ್ಟಿದೆ. ಯಾಕೆಂತಂದರೆ ಅಲ್ಲಿ ನಾನು ಏನೋ ಅಷ್ಟು ಕಷ್ಟನೇ ಪಟ್ಟಿಲ್ಲ, ಆದರೂ ಆಟೋಮೆಟಿಕ್ಕಾಗಿ 27 ಮೆಂಬರ್ಸ್ ಫಾಲೋವರ್ಸ್ ಇದ್ದಾರೆ, 27K ಫಾಲೋವರ್ಸ್ ಇದ್ದಾರೆ. ಸೊ ಹಾಗಾಗಿ ಈಗ ಇತ್ತೀಚೆಗೆ ಸ್ವಲ್ಪ ಯೂಟ್ಯೂಬ್ ಮೇಲೆ ಆಸಕ್ತಿ ಸ್ವಲ್ಪ ಕಡಿಮೆ ಆಗಿದೆ. ನಾವು ಏನು ಕಷ್ಟಪಟ್ಟರು ಯೂಟ್ಯೂಬಲ್ಲಿ ಖಂಡಿತವಾಗ್ಲೂ ನಮಗೆ ಫಲ ಅಂತ ಸಿಗ್ತಿಲ್ಲ. ಯಾಕೆಂದರೆ ಸೆಲೆಬ್ರಿಟಿಗಳಾದರೆ ವಿಡಿಯೋವನ್ನು ಮಾಡ್ತಾರೆ, ಬೇಗ ಅವ್ರದ್ದು ವ್ಯೂಸ್ ಎಲ್ಲ ಆಗ್ಬಿಟ್ಟು ಚಾನಲ್ ಮಾನಿಟೈಸ್ ಆಗಿಬಿಡುತ್ತೆ. ನಾವು ಏನು ಕಷ್ಟಪಟ್ರೂ ಫಸ್ಟ್ ಆಫ್ ಆಲ್ ವ್ಯೂಸೇ ಆಗೋಲ್ಲ. ಇತ್ತೀಚೆಗೆ ಯಾಕೋ ವಿಡಿಯೋಗಳೆಲ್ಲ 50 ವ್ಯೂಸ್ಗೆ ಸ್ಟಾಪ್ ಆಗಿಬಿಟ್ಟಿದೆ, ಅದೊಂಥರ ಬೇಜಾರು. ಸೊ ನೋಡಿ ಈಗ ಆಲ್ಮೋಸ್ಟ್ ರೆಡಿ ಆಗ್ತಾಯಿದೆ. ಗಿಫ್ಟ್ ಎಲ್ಲನೂ ನೋಡಿ 4 ರೆಡಿ ಮಾಡಿಟ್ಟಿದ್ದೀನಿ. ಮಕ್ಕಳಿಗೆ ಫ್ರ್ಯಾಂಕ್ ಮಾಡೋಣ ಬನ್ನಿ. ಆ ಮಕ್ಕಳೆಲ್ಲ ರಿಯಾಕ್ಷನ್ ಹೇಗಿರುತ್ತೆ ನೋಡೋಣ. ಇಟ್ಸ್ ಓಕೆ ಸಿಟ್. ಆ್ಯಂಡ್ ಏನು ಗೊತ್ತಾ, ನೆನ್ನೆ ಆ್ಯಕ್ಚುಲಿ ನಾವೆಲ್ಲನೂ ಸೀಕ್ರೆಟ್ಸ್ ಅಂತ ಪ್ಲೇ ಮಾಡೋಣ ಅಂತ ಹೇಳ್ಬಿಟ್ಟು ಪ್ಲೇ ಮಾಡಿದ್ವಿ. ಮೊನ್ನೆ ಮಕ್ಕಳ ಎಲ್ಲರ ಹೆಸರನ್ನ ಬರೆದ್ಬಿಟ್ಟು ಚೀಟಿನಲ್ಲಿ ಹಾಕಿದೆ. 5 ಜನ ಇದ್ದಾರೆ ಟ್ಯೂಷನಲ್ಲಿ, 5 ಜನ ಹೆಸರನ್ನ ಚೀಟಿನಲ್ಲಿ ಬರೆದ್ಬಿಟ್ಟು ಎಲ್ರಿಗೂ ಒಂದೊಂದು ಚೀಟಿನ ತಗೊಳ್ಳಿ, ಯಾರ ಹೆಸರು ಬಂದಿದೆ ಅಂತ ಹೇಳ್ಬಿಟ್ಟು ಯಾರಿಗೂ ಬಾಯಿ ಬಿಡಬಾರ್ದು, ಸೀಕ್ರೆಟಾಗಿ ಮೇಂಟೈನ್ ಮಾಡಬೇಕು. ಆ್ಯಂಡ್ ಇವತ್ತು ಬಂದ್ಬಿಟ್ಟು ಗಿಫ್ಟನ್ನು ತಂದು ಅವ್ರಿಗೆ ಗೊತ್ತಿಲ್ದಿರಂಗೆ ಕೊಡಬೇಕು ಅಂತ ಹೇಳಿದೆ. ಟ್ಯೂಷನಲ್ಲಿ ಏನಾಯಿತು ಅಂತಂದರೆ ಈ ಮಕ್ಕಳು ಹೆಸರುಗಳನ್ನ ನೋಡ್ಬಿಡೋದು, ಯಾರ ಹೆಸರು ಬಂದಿದೆಯೋ ಅವ್ರಿಗೆ ಇಷ್ಟ ಆಗದೆ ಇರೋರ ಹೆಸರು ಬಂದಿದ ತಕ್ಷಣ ಮುಖಾನ ಒಂಥರ ಮಾಡ್ಕೊಳ್ಳೋದು, ಆ ಥರ ಎಲ್ಲ ಮಾಡ್ತಾಯಿದ್ರು. ಸೊ ಹಾಗಾಗಿ ಮತ್ತೆ ಇನ್ನೊಂದ್ಸತಿ ಚೀಟಿನ ಹಾಕಿಸ್ದೆ, ಆಗಲೂ ಅದೇ ರೀತಿ ಮಾಡಿದ್ರು. ಸೊ ಬೇಡ, ಈ ಕತೆನೇ ಬೇಡ ಅಂತ ಹೇಳ್ಬಿಟ್ಟು ಚೀಟಿಗಳಲ್ಲಿ ನಂಬರ್ಗಳನ್ನು ಮಾತ್ರ ಬರೆದ್ಬಿಟ್ಟೆ. 1 to 5 ನಂಬರನ್ನು ಬರೆದಿದ್ದೆ. ಸೊ ಅದರಲ್ಲಿ ಯಾರ ಹೆಸರು ಏನು ಅಂತ ಅವ್ರಿಗೂ ಗೊತ್ತಿಲ್ಲ. ಇವಾಗ ಯಾರ ಹೆಸರು ಬಂದಿದೆ, ಗಿಫ್ಟ್ಸ್ ಎಲ್ಲ ತಂದು ಅವ್ರ ಬ್ಯಾಗಲ್ಲಿ ಇಟ್ಕೊಂಡಿದ್ದಾರೆ. ಈಗ ಸೀಕ್ರೆಟ್ಸ್ ಅಂತನ ಪ್ಲೇ ಮಾಡಬೇಕು. ಆ ಗಿಫ್ಟ್ನ ಅವ್ರಿಗೆ ಗೊತ್ತಿಲ್ದಿರೋಂಗೆ ಅವರು ಆ ಬ್ಯಾಗ್ಗಳಲ್ಲಿ ಇಡಬೇಕು ಅಂತ ಹೇಳ್ಬಿಟ್ಟು ಆ 1 to 5 ಯಾರ್ಯಾರ ಹೆಸರು ಅಂತ ಹೇಳ್ಬಿಟ್ಟು ನಾನು ಆಲ್ರೆಡಿ ಒಂದು ಚೀಟಿನಲ್ಲಿ ಬರೆದು
ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಆಮೇಲೆ ಅವ್ರಿಗೆ ನಂಬರ್ಗಳನ್ನು ಬರೆದು ಚೀಟಿನ ಹಾಕಿದ್ದು. ಎಲ್ಲರ ಹತ್ರ ಒಂದೊಂದು ನಂಬರ್ ಇದೆ. ಸೊ ಯಾವ ನಂಬರ್ ಬಂದಿದೆ, ಆ ನಂಬರ್ ಯಾರು ಅಂತ ಕೂಡ ಅವ್ರಿಗೆ ಗೊತ್ತಿಲ್ಲ. ಸೊ ಇದು ಸೀಕ್ರೆಟ್ ಕ್ಲಾಸ್. ಇದರಲ್ಲಿ ಫನ್ ಕೂಡ ಇರುತ್ತೆ. ಫುಲ್ಲು ವಿಡಿಯೋ ಮಿಸ್ ಮಾಡಬೇಡಿ. ಟ್ಯೂಷನ್ ಮಕ್ಕಳು ಯಾರ್ಯಾರು ಬಂದಿದ್ದಾರೆ ಅಂತ ಹೇಳ್ಬಿಟ್ಟು ತೋರಿಸ್ತೀನಿ ಬನ್ನಿ. ಆ್ಯಕ್ಚುಲಿ 5 ಮಕ್ಕಳಿದ್ದಾರೆ ಟ್ಯೂಷನಲ್ಲಿ. ಮೋನಿ ಒಬ್ಳು ಮಿಸ್ಸು. ಈ ಫೇಸನ್ನು ನೋಡಿರ್ತೀರಾ. ಇವನು ಬಂದ್ಬಿಟ್ಟು ಹರ್ಷ, ಅದು ಬಂದು ದುರ್ಗಾ, ಇದು ಬಂದು ಆಕಾಂಕ್ಷ, ಇದು ಬಂದು ಶ್ವೇತಾ. ಇದು ಬಂದ್ಬಿಟ್ಟು ಶ್ವೇತಾ 5th ಸ್ಟ್ಯಾಂಡರ್ಡು, ಆಕಾಂಕ್ಷ 2nd ಸ್ಟ್ಯಾಂಡರ್ಡು, ದುರ್ಗಾ ಬಂದ್ಬಿಟ್ಟು 5th, ಆ್ಯಂಡ್ ಇವನು ಬಂದ್ಬಿಟ್ಟು ಹರ್ಷವರ್ಧನ ಬಂದ್ಬಿಟ್ಟು 1st ಸ್ಟ್ಯಾಂಡರ್ಡು. ಆ್ಯಂಡ್ ಮೋನಿ ಒಬ್ಳು ಮಿಸ್ ಆಗಿದ್ದಾಳೆ, ಅವಳು ಕೂಡ 5th ಸ್ಟ್ಯಾಂಡರ್ಡು. ಇವ್ರುಗಳ ಜೊತೆ ಇವತ್ತು ನಾನು ಸೀಕ್ರೆಟ್ ಸಾಂತಾನ ಆಡಿಸ್ತಾ ಇದ್ದೀನಿ ಮಕ್ಕಳ ಕೈಯಲ್ಲಿ. ಜ್ಞಾನಕ್ಕಿತ್ತು ಈಗಲ್ಲ ಅವರು ಚೀಟಿಗಳನ್ನ ತಗೊಳ್ತಾರೆ. ಎಲ್ಲರಿಗೂ ಕನ್ನಡ ಬರುತ್ತೆ. ಸೊ ಎಲ್ಲ ಇಂಗ್ಲಿಷ್ ಮೀಡಿಯಂ ಸ್ಟೂಡೆಂಟ್ಸು. ವಿಚ್ ನಂಬರ್ ಯು ಗಾಟ್ ಮ್ಯಾಮ್? 1 you got. Show the cheaty man. Show. Okay. ಫಸ್ಟಾ? ಯಾರು ಫಸ್ಟ್ ಅಂತ ಗೊತ್ತಾ ನಿಂಗೆ? ಆದಷ್ಟು ಕನ್ನಡದಲ್ಲಿ ಮಾತಾಡೋಕ್ಕೆ ಪ್ರಯತ್ನ ಪಡ್ತೀವಿ. ಅವ್ರಿಗೆ ಕೆಲವ್ರಿಗೆಲ್ಲ ಇದ್ರಲ್ಲಿ ಕನ್ನಡ ಬರಲ್ಲ. ಶೋ ಮಿ ಯುವರ್ ನಂಬರ್. 5 you got. What about you, Akamsha? Second number. What about you, Shweta? 4 you got. Now who start, ma'am? Moni. Ma'am, I don't know where is your paper. ಆಕಾಂಕ್ಷ ಕಳೆದುಬಿಟ್ಟವಳ ಪೇಪರ್ನ. ಬಟ್ ನಂಬರ್ ಗೊತ್ತಲ್ಲ ಆಕಾಂಕ್ಷ ನಿಂಗೆ? ಸೆಕೆಂಡ್ ಯುನೋನಾ? ಓಕೆ. ಮೋನಿಸ್ ಇಸ್ ಥರ್ಡ್ ಒನ್ನಾ? ಮೋನಿ ಇದು ಆಕ್ಚುಲಿ ಏನಪ್ಪ ಅಂತಂದ್ರೆ ಗೊತ್ತಾ, ಆಕಾಂಕ್ಷ ಅವಳು ಚೀಟಿನ ಕಳ್ಕೊಂಡ್ಬಿಟ್ಟಿದ್ದಾಳೆ. ಬಟ್ ಅವಳಿಗೆ ನಂಬರ್ ಗೊತ್ತಿದೆ. ಮೋನಿ ಒಬ್ಳು ಮಿಸ್ ಆಗಿದ್ದಾಳೆ. ಮೋನಿಗೆ ನಂಬರ್ ಬಂದಿತ್ತು. ವಿಚ್ ನಂಬರ್ ಮೋನಿ ಗಾಟ? 3 ಮೋನಿಗೆ ಬಂದ್ಬಿಟ್ಟು 3 ನಂಬರ್ ಸಿಕ್ಕಿತ್ತು. ಅವಳು ಊರಿಗೆ ಹೋಗ್ಬೇಕಾಗಿತ್ತು. ಸೊ 3 ಬಂದ್ಬಿಟ್ಟು ಆಕಾಂಕ್ಷ. ಸೊ ಹಾಗಾಗಿ ಅವಳು ನೆನ್ನೆನೆ ಗಿಫ್ಟ್ನ ತಂದು ಆಕಾಂಕ್ಷ ಬ್ಯಾಗಲ್ಲಿ ಇಟ್ಬಿಟ್ಟು ಹೊರಟೋದ್ಲು ಅವಳು. ಸೊ ಹಾಗಾಗಿ ಆಕಾಂಕ್ಷಗೆ ಗಿಫ್ಟ್ ಸಿಕ್ಕಿದೆ. ಸೊ ಆಕಾಂಕ್ಷ ಇನ್ನೊಬ್ಬರಿಗೆ ಕೊಡ್ಬೇಕು ಇವತ್ತು. ಸೊ ಹಾಗಾಗಿ ಯಾರಿಗೆ ಯಾವ್ಯಾವ ಹೆಸರು ಬಂದಿದೆ, ಯಾರ್ಯಾರು ಏನೇನು ಗಿಫ್ಟ್ನ ಶೇರ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಸೀಕ್ರೆಟ್ಸ್ ಹಂತದಲ್ಲಿ ನೋಡೋಣ. ಆಲ್ರೆಡಿ ಅವ್ರಿಗೆಲ್ರಿಗೂ ನಾನು ಚೀಟಿ ಕೊಟ್ಟಾಗಿದೆ. ಚೀಟಿ ಕೂಡ ತಗೊಂಡಿದ್ದಾರೆ. ಸೊ ಈಗ ಪ್ಲೇ ಮಾಡೋಣ ಬನ್ನಿ. ಇವ್ರನ್ನೆಲ್ಲ ಆಚೆ ಕಳಿಸ್ತೀನಿ. ಯಾಕೆಂದರೆ ಸೀಕ್ರೆಟ್ಸ್ ಅಂತ ಸೀಕ್ರೆಟ್ ಆಗಿ ಆ ಗಿಫ್ಟ್ಸನ್ನು ಕೊಡಬೇಕಲ್ಲ. ಸೊ ಹಾಗಾಗಿ ಎಲ್ಲರನ್ನೂ ಮೇಲೆ ಕಳಿಸ್ತೀನಿ. ಆಚೆ ಕಳಿಸ್ತೀನಿ. ಎಲ್ಲರನ್ನೂ ಆಚೆ ಕಳಿಸ್ಬಿಟ್ಟು ಒಬ್ಬೊಬ್ಬರೇ ಬರ್ತಾರೆ. ಅವ್ರಿಗೆ ಯಾವ ನಂಬರ್ ಸಿಕ್ಕಿದೆ ಆ ನಂಬರ್ನ ಹೇಳ್ತೀನಿ, ಯಾರ ಹೆಸರು ಅಂತ ಹೇಳ್ಬಿಟ್ಟು ಅವ್ರು ಬಂದ್ಬಿಟ್ಟು ಆ ಗಿಫ್ಟ್ನ ಆ ಬ್ಯಾಗಲ್ಲಿ ಇಟ್ಬಿಟ್ಟು ಹೋಗ್ತಾರೆ. ಸೊ ಇದೇ ಬಂದ್ಬಿಟ್ಟು ಸೀಕ್ರೆಟ್ಸ್ ಅಂತ. ಓಕೆನಾ? ಅಪ್ಲೈ ಮಾಡೋಣವಾ? ಓಕೆ. ಇವಾಗ ಎಲ್ಲರೂ ಆಚೆ ಹೋಗಿ. ನಾನು ಯಾರು ಒಬ್ರೊಬ್ರು ಬರಬೇಕು. ನಾನು ಯಾರ ಹೆಸರು ಕರಿತೀನಿ ಅವ್ರು ಮಾತ್ರ ಬರಬೇಕು. ಓಕೆನಾ? ಗೋ ಔಟ್. ಯಾಕೆಂದರೆ ಓಡ್ ಬಂದ್ಬಿಡ್ತಾರೆ, ಗೊತ್ತಾಗ್ಬಿಡುತ್ತೆ ಅವ್ರಿಗೆ. ಈಗ ಏನು ಗೊತ್ತಾ, ನಿನ್ನೆ ನಾನು ಕೆಲವೊಂದು ಗಿಫ್ಟ್ಸ್ನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಅವ್ರು ತರೋ ಗಿಫ್ಟ್ನ ತೊಗೊಂಬಂದು ಆ ಬ್ಯಾಗ್ಗಳಲ್ಲಿ ಇರ್ತಾರೆ. ಆ ಗಿಫ್ಟ್ನ ನಾನು ಎತ್ಕೊಂಡ್ಬಿಟ್ಟು ನಾನು ರೆಡಿ ಮಾಡಿರೋ ಗಿಫ್ಟ್ನ ಅವ್ರ ಬ್ಯಾಗಲ್ಲಿ ಹಾಕ್ತೀನಿ. ಅವ್ರ ರಿಯಾಕ್ಷನ್ ಹೇಗಿರುತ್ತೆ ನೋಡೋಣ. ಮತ್ತು ಅವ್ರ ಫೇಸಲ್ಲಿ ಯಾವ ರೀತಿ ಇರುತ್ತೆ ರಿಯಾಕ್ಷನ್ ಅಂತ ನೋಡೋಣವಾ? ಓಕೆನಾ? ಡನ್. ಯಾರ ಹೆಸರು ಕರಿತೀನಿ ಅವ್ರು ಮಾತ್ರ ಬರಬೇಕು. ಫಸ್ಟ್ ದುರ್ಗಾ ಕಮ್. ದುರ್ಗಾ ಬರ್ತಾ ಇದ್ದಾಳೆ ಈಗ. ವಿಚ್ ನಂಬರ್ ಯು ಗಾಟ್? 5. ದುರ್ಗಾಗೆ ಬಂದ್ಬಿಟ್ಟು 5 ನಂಬರ್ ಬಂದಿದೆ. 5 ನಂಬರಲ್ಲಿ ಅವನ ತಮ್ಮನ ಹೆಸರು ಬಂದ್ಬಿಟ್ಟು ಹರ್ಷಂದ ಹೆಸರೇ ಬಂದಿದೆ. ಈಗ ಅವಳು ಆ ಗಿಫ್ಟ್ನ ತೊಗೊಂಡೋಗಿ ಹರ್ಷನ್ ಬ್ಯಾಗಲ್ಲಿ ಇಡಬೇಕು. ಓಕೆ, ಗೋ. ಇಲ್ಲೇ ಕೊಡಿ ಗಿಫ್ಟ್. ಏನೋ ಗಿಫ್ಟ್ ಮಾಡ್ಕೊಂಬಂದಿದ್ದಾಳೆ. ಎಲ್ಲ ಒಂದು 50 ರೂಪಾಯಿದು ಅಷ್ಟೇ ನಾನು ಹೇಳಿದ್ದು. ಹೋಗು. ಗೋ. ನಾನು ಕರೆಯೋವರೆಗೂ ಯಾರು ಬರಬಾರ್ದು. ಓಕೆ? ನಿನ್ನೆ ನಾನು ರೆಡಿ ಮಾಡಿಟ್ಟಿರೋ ಗಿಫ್ಟ್ ಇದೆ ಹರ್ಷ ಬ್ಯಾಗಲ್ಲಿ. ಆ ಗಿಫ್ಟ್ನ ತೆಗ್ದ್ಬಿಟ್ಟು ಇದನ್ನು ಇಟ್ಬಿಡ್ತೀನಿ ಹರ್ಷ ಬ್ಯಾಗಲ್ಲಿ. ನೋಡಿ ಗಿಫ್ಟ್ನ. ಇದನ್ನು ಮುಚ್ಚಿಟ್ಬಿಡ್ತೀನಿ. ಆಯಿತಾ? ನೆಕ್ಸ್ಟು ಆಕಾಂಕ್ಷ ಕಮ್. ಈಗ ಆಕಾಂಕ್ಷ ಯು ಗಾಟ್ 2 ಯು ಗಾಟಾ? ಚೀಟಿನಲ್ಲಿದೆ. ಅವ್ರದ್ದು ಫಸ್ಟ್ ಲೆಟರ್ಸ್ನ ಮಾತ್ರ ಬರ್ದಿದ್ದೀನಿ ನಾನು. ವಿಚ್ ನಂಬರ್ 2? This. ಶ್ವೇತಾ.
ಅವಳಿಗೆ ಶ್ವೇತಾದು ಸಿಕ್ಕಿದೆ. ಸೊ ಈಗ ಗಿಫ್ಟ್ನ ಶ್ವೇತಾ ಬ್ಯಾಗಲ್ಲಿ ಇಡ್ತಾಳೆ. ಓಕೆನಾ? ಡನ್. ಈಗ ಆಕಾಂಕ್ಷ ಗಿಫ್ಟ್ನ ಶ್ವೇತಾ ಬ್ಯಾಗ್ ಯಾವುದು? ಹೇಳು. ಆಕಾಂಕ್ಷ ಶ್ವೇತಾ ಬ್ಯಾಗಲ್ಲಿ ಮುಚ್ಚಿರ್ತಿದ್ದಾಳೆ. Done, Akamsha? Done. You can go now. Okay? Nobody should come, okay? ಶ್ವೇತಾ ಬ್ಯಾಗಿಂದ ಈ ಗಿಫ್ಟನ್ನು ತಗೊಂಡು ನಾನು ಮಾಡಿರೋ ಗಿಫ್ಟನ್ನು ಇದರಲ್ಲಿ ಇಡ್ತೀನಿ. ಈ ಗಿಫ್ಟ್ ಈಗ ನನ್ನ ಹತ್ರ ಇದೆ. ಓಕೆ, ಡನ್. ಹರ್ಷ, ಹರ್ಷ, ಕಮ್ ಸ್ಲೋಲಿ ಮ್ಯಾನ್, ಕಮ್. Arsha got one. Take. Who is that one? Monisha. Give for me. Actually, one ಬಂದ್ಬಿಟ್ಟು ಮೋನಿಶಾ ಹೆಸರಿದೆ. ಸೊ ಹಾಗಾಗಿ ಮೋನಿಶಾ ಅವತ್ತು ಟ್ಯೂಷನ್ಗೆ ಬಂದಿಲ್ಲ. ಆ ಗಿಫ್ಟ್ನ ಅವ್ನು ನನ್ನ ಕೈಯಲ್ಲಿ ಕೊಡ್ತಾನೆ. ಹರ್ಷ ಗಿಫ್ಟು ಇಲ್ಲಿದೆ. ಓಕೆ, ಯು ಕ್ಯಾನ್ ಗೋ ನೌ. ಟುಮಾರೋ ಐ ವಿಲ್ ಗಿವ್ ಹರ್. ಓಕೆ. ಹರ್ಷ ಮೋನಿಶಾಗೆ ಕೊಡಬೇಕಿತ್ತು. ಮೋನಿಶಾ ಟ್ಯೂಷನ್ಗೆ ಬಂದಿಲ್ಲ. ಸೊ ಓಕೆ, ಕಾಮ್. ಶ್ವೇತಾ, ನೆಕ್ಸ್ಟು ನೀನು. ಶ್ವೇತಾ ನಂಬರ್ ಯಾವ? 4 you got. Even this is this one. ದುರ್ಗಾ. ಆ ಶ್ವೇತಾಗೆ ಬಂದ್ಬಿಟ್ಟು ದುರ್ಗಾ ಹೆಸರು ಬಂದಿದೆ. ಸೊ ಹಾಗಾಗಿ ಟೇಕ್ ಯುವರ್ ಗಿಫ್ಟ್ ಆ್ಯಂಡ್ ಕೀಪ್ ಇನ್ ದುರ್ಗಾ ಬ್ಯಾಗ್. ಓಕೆ. ಈಗ ಶ್ವೇತಾ ಗಿಫ್ಟ್ನ ತಗೊಳ್ತಾ ಇದ್ದಾಳೆ. ಕೀಪ್ ಇನ್ ದುರ್ಗಾ ಬ್ಯಾಗಲ್ಲಿ. ಶೋ ವೆರಿ ವೆಲ್. ಕೀಪ್ ಜೋಬ್ ಯು ಆರ್ ಕೀಪಿಂಗ್. ಓಕೆ, ಈಗ ಶ್ವೇತಾ ಕೂಡ ದುರ್ಗಾ ಬ್ಯಾಗಲ್ಲಿ ಇಟ್ಟಿದ್ದಾಳೆ. ಸೊ ಓಕೆ. ಡೋಂಟ್ ಮೇಕ್ ನಾಯ್ಸ್ ಗರ್ಲ್ಸ್. 2 ಗಿಫ್ಟ್ ಇದೆ. ಒಂದು ಗಿಫ್ಟ್ನ ಹರ್ಷ ಬ್ಯಾಗಲ್ಲಿ, ಒಂದು ಗಿಫ್ಟ್ನ ದುರ್ಗಾ ಬ್ಯಾಗಲ್ಲಿ ಇಡಬೇಕು. ಓಕೆ. ಅಲ್ಲ ಇರಿ, ಯಾರು ಬರ್ಬಾರ್ದು. ಈ ಗಿಫ್ಟ್ನ ನಾನು ತಗೊಳ್ತಾ ಇದ್ದೀನಿ. ಆ್ಯಂಡ್ ಇಲ್ಲಿ ಹರ್ಷ ಬ್ಯಾಗ್ ಇದೆ. ಹರ್ಷ ಬ್ಯಾಗಲ್ಲಿ ಮಾತಾಡಬಾರ್ದು ಯಾರೂ. ಎಲ್ಲ ಈಗ ಆಚೆ ವೆಯ್ಟ್ ಮಾಡ್ತಾ ಇದ್ದಾರೆ. ಒಳಗಡೆ ಕರಿಯೋಣ, ಅವ್ರ ರಿಯಾಕ್ಷನ್ ಹೆಂಗಿರುತ್ತೆ ನೋಡೋಣ. ಎವ್ರಿವನ್ ಸ್ಲೋಲಿ ಕಮ್. ಅಪ್ಪ ನಿಧಾನಕ್ಕೆ ಬಂದರೆ ಆಮೇಲೆ ಓಡಾಡಿ ಬರಬೇಡ್ರಿ. ನಿಧಾನಕ್ಕೆ ಬನ್ನಿ, ನಿಧಾನಕ್ಕೆ ಬನ್ನಿ. ಈಗ ನಿಮ್ಮ ಜಾಗದಲ್ಲಿ ಕುತ್ಕೊಳ್ಳಿ. ನಿಮ್ಮ ಬ್ಯಾಗ್ ಹತ್ರ ಕುತ್ಕೊಂಡ್ರಾ? ಎಲ್ಲರಿಗೂ ಎಲ್ಲ ಗಿಫ್ಟ್ ಅಂತಂದ್ರೆ ಅವ್ರವ್ರ ಬ್ಯಾಗ್ಗಳಲ್ಲಿ ಇಟ್ಟಿದ್ದಾರೆ ಈಗ. ಓಕೆನಾ? ನಿಮ್ಮ ಸೀಕ್ರೆಟ್ಸ್ ಅಂತ ಗಿಫ್ಟು ಏನು ಅಂದ್ಬಿಟ್ಟು ಈಗ ಓಪನ್ ಮಾಡಿ ನೋಡೋ ಸಮಯ. ಅದಕ್ಕೂ ಮುಂಚೆ ಯಾರಿಗೆ ಯಾರ್ಯಾರ ಹೆಸರು ಬಂದಿತ್ತು ಅಂತ ನೀವೇ ಹೇಳ್ಬಿಡಿ. ನಿನ್ಗೆ ಯಾರ ಹೆಸರು ಬಂದಿತ್ತು? ಯಾರ ಹೆಸರು ಬಂದಿತ್ತು ನಿಂಗೆ? ಮೋನಿಶಾ ಹೆಸರು. ಆಕಾಂಕ್ಷ ನಿನ್ಗೆ? ಶ್ವೇತಾ. ನಿನ್ಗೆ ದುರ್ಗಾ? ಹರ್ಷ. ದುರ್ಗಾ ಹೆಸರು ಬಂತಾ? ಓಕೆ, ಇವಾಗ ಯಾರ್ಯಾರಿಗೆ ಕೊಟ್ಟಿದ್ದಾರೆ ಅಂತ ಗೊತ್ತು. ಈಗ ನಿಮ್ ಗಿಫ್ಟ್ನ ಓಪನ್ ಮಾಡಿ ನೋಡಿ. ನಿಮ್ಮ ಬ್ಯಾಗಲ್ಲಿದೆ. ಹಾಗೆ ಓಪನ್ ಮಾಡಬಾರ್ದು, ಕೈಯಲ್ಲಿ ಇಟ್ಕೊಳ್ಳಿ. ಎಲ್ಲ ಹುಡ್ಕಾಡ್ತವ್ರೆ ಯಾರ್ಯಾರು ಎಲ್ಲಿಟ್ಟವ್ರಿಗೆ ಗಿಫ್ಟು ಅಂತ. ಆಕಾಂಕ್ಷಕ್ಕೆ ಸಿಕ್ತಾ? ಸಿಗ್ಲಿಲ್ವಾ? ಚಾನ್ಸ್ ಇಲ್ವೇ? ಐತೆ ನೋಡು, ಬ್ಯಾಗ್ ಫುಲ್ ಹುಡುಕು.
ಜೋಬಲ್ಲೆಲ್ಲ ನೋಡು. ಆಕಾಂಕ್ಷನ್ಗೆ ಮಿಸ್ ಆಗಿ ಗಿಫ್ಟ್ ಬೇರೆ ಕಡೆ ಹೋಗ್ಬಿಟ್ಟಿತ್ತು. ಸೊ ಈಗ ಆಕಾಂಕ್ಷನ್ ಬ್ಯಾಗಲ್ಲಿ ಬಂದಿದೆ. ಸರಿ ಎಲ್ಲ ಓಪನ್ ಮಾಡ್ತಾ ಇದಾರೆ ಗಿಫ್ಟ್ ಈಗ ನೋಡು. ಸಿಕ್ತಾ ಶ್ವೇತಾ? ನಿನ್ಗೆ ಯಾಕೆ ಕೊಟ್ಟಿರೋದು ಗಿಫ್ಟ್? ಅದು ಆಕಾಂಕ್ಷ ಕೊಟ್ಟಿರೋದಾ? ವೇಟ್ ಮ್ಯಾಮ್, ಫಸ್ಟ್ ಓಪನ್. ವೇಟ್, ಆಕಾಂಕ್ಷ ಶುಡ್ ಓಪನ್ ಫಸ್ಟ್. ಆಕಾಂಕ್ಷಗೆ ಏನ್ ಗಿಫ್ಟ್ ಸಿಕ್ಕಿದೆಯಾ ನೋಡೋಣ. ಆಕಾಂಕ್ಷ ಕುತೂಹಲದಿಂದ ಓಪನ್ ಮಾಡ್ತಾ ಇದ್ದಾಳೆ ಆ ಗಿಫ್ಟ್ನ. ಏನದು? ಕಾಫಿ ಪೌಡ್ರು, ಯಾವ್ದೊಂದು ಹಳೆ ಪೆನ್ಸಿಲ್, ಚೀಟಿ, ಶಾರ್ಪ್ನರು, ಒಂದು ಯಾವ್ದೋ ಹಳೆ ಪೆನ್ಸಿಲ್ ಕೊಟ್ಬಿಟ್ಟವ್ರೆ. Then what you gave? Open it. Next Durga you give. Hey, still open. Only Durga should open, okay? Hey, Harsha, ಒಂದು ನಿಮಿಷ ಇರೋ. ಈ ನನ್ನ ಮಗ ಎಲ್ಲದಕ್ಕೂ ಆತರ ಊರ್ ಮುಂಚೆ. We didn't give this. ನಾನು ಏನ್ ಹೇಳಿದ್ ನಿಮ್ಗೆ ಅಲ್ಲ, ಗಿಫ್ಟ್ ಕೊಡ್ರ ಅಂದ್ರೆ ಕಾಫಿ ಪೌಡರು. ನೋಡಿ ಎಲ್ಲಾರು ಅಲ್ಲ ಇವ್ರಿಗೆ ಗಿಫ್ಟ್ಗಳು ಕೊಡ್ರಿ ಅಂತಂದ್ರೆ ಮನೇಲಿ ಏನು ಏನ್ ಗೊತ್ತಾ, ಪಾಪ ಎಲ್ಲ ಅಳ್ತವ್ರೆ. ಪಾಪ ಅಳ್ಸೋದ್ ಬೇಡ, ಕೊಟ್ಬಿಡೋಣ ಅವ್ರ ಗಿಫ್ಟ್ನ ಅವ್ರಿಗೆ, ಓಕೆನಾ? ಜಸ್ಟ್ ಫಾರ್ ಫನ್ ಕಲ್ ಐ ಪ್ಲೇಡ್, ಓಕೆ? ಒನ್ ಮೋರ್ ಗಿಫ್ಟ್ ಅಲ್ಲಿದೆ, ಮೋನಿಶಾ ಕೊಡೋದು. ಇನ್ನು ಉಳ್ದಿದ್ ಗಿಫ್ಟ್ ಇಲ್ಲಿದೆ, ಓಕೆನಾ? ಅವ್ರು ಕೊಟ್ಟಿರೋ ಗಿಫ್ಟ್ ನೀವು ಎತ್ಕೊಳ್ರಿ. ಯಾರ ಹೆಸರು ಬಂದಿತ್ತು ಇವಾಗ ನಿನ್ಗೆ ಶ್ವೇತಾ? ಕೊಡು ದುರ್ಗಂಗೆ. ದುರ್ಗಾ, ಹರ್ಷ. ಗಿವ್ ಹರ್ಷ. ಯಾರ ಹೆಸರು ಬಂತು ನಿಂಗೆ? ಮೋನಿಶಾ. ಗಿವ್ ಫಾರ್ ಮೋನಿ ಬಂದಿಲ್ಲ, ಸೊ ಹಾಗಾಗಿ ನಾನೇ ತೆಗ್ದಿಟ್ಕೊಳ್ತಾ ಇದ್ದೀನಿ. ಆಕಾಂಕ್ಷ ನೀನು. ಗಿವ್ ಟು ಶ್ವೇತಾ. ಆಕಾಂಕ್ಷಗೆ ಆಲ್ರೆಡಿ ಮೋನಿ ಗಿಫ್ಟ್ ಕೊಟ್ಟಿದ್ದಾಳೆ, ಸೊ ಹಾಗಾಗಿ ಅದೇ ಗಿಫ್ಟ್. ಸೊ ಓಪನ್ ಮಾಡಿ ಏನೇನು ಕೊಟ್ಟಿದ್ದೀರಾ ಅಂದ್ಬಿಟ್ಟು. ಮಕ್ಕಳಿಗೆಲ್ಲ ಒಂದು 50 ರೂಪಾಯಿ ಒಳಗಡೆನೆ ನಾನು ತೊಗೊಂಬರಕ್ಕೆ ಹೇಳಿದ್ದೆ, ಮಕ್ಕಳಲ್ವಾ? ಸೊ ಆಕಾಂಕ್ಷ ಕೊಟ್ಟಿದ್ದಾಳೆ. ನೀನೇನೋ ಓಪನ್ ಮಾಡ. ನೀವು ನನ್ನ ಮಗನಿಗೆ ಅವ್ರ ಅಕ್ಕನ ಹೆಸರೇ ಬಂದಿದೆ, ಸೊ ಹಾಗಾಗಿ ಅವ್ರ ಅಕ್ಕ ತಮ್ಮನಿಗೆ ಗಿಫ್ಟ್ ಮಾಡಿದ್ದಾಳೆ. ಓಪನ್ ಮಾಡ್ರಿ. ನಿನ್ಗೆ ಸ್ಕೆಚ್ ಬಂದಿದೆಯಲ್ಲ, ಶ್ವೇತಾ ಓಪನ್ ಮಾಡ್ತಾ ಇದ್ದಾಳೆ. ಇದು ಆಕಾಂಕ್ಷ ಕೊಟ್ಟಿರೋದು ಶ್ವೇತಾಗೆ. ಅವಾಗಲೆಲ್ಲ ಫುಲ್ ಶಾಕ್ ಆಗ್ಬಿಟ್ರು ಪಾಪ ನಾನು ಕೊಟ್ಟಿರೋ ಗಿಫ್ಟ್ನ ನೋಡ್ಬಿಟ್ಟು. ಫ್ಯಾನ್ಸಿ. ನೀನು ಓಪನ್ ಮಾಡೋ. ಅವ್ನಿಗೆ ಆಲ್ರೆಡಿ ಅವ್ರ ಅಕ್ಕಗೆ ಏನು ಪ್ಯಾಕ್ ಮಾಡೋಳೆ ಅಂತ ಅವ್ನಿಗೆ ಚೆನ್ನಾಗಿ ಗೊತ್ತು. ಅವ್ನಿಗೆ ಗೊತ್ತಿರಲಿಲ್ಲ ಅವ್ರ ಅಕ್ಕನೇ ನನಗೆ ಗಿಫ್ಟ್ ಕೊಡ್ತಾಳೆ ಅಂದ್ಬಿಟ್ಟು ಅವ್ನು ಥಿಂಕ್ ಮಾಡಿದ್ನಂತೆ ಮೋಸ್ಟ್ಲಿ ಶ್ವೇತಾ ಹೆಸರು, ಮೋನಿಶಾ ಹೆಸರು ಅಥವಾ ಆಕಾಂಕ್ಷ ಹೆಸರು ಬಂದರೆ ನನಗೆ ಚೆನ್ನಾಗಿರುತ್ತೆ ಅಂತ. ಅವನಿಗೆ ಅವ್ರ ಅಕ್ಕನ ಹೆಸರೇ ಬಂದಿದೆ. ಅವ್ನ ಅಕ್ಕ ನೋಡ್ಕೊಂಡ್ರೆ ಹೆಂಗೆ ಮಾಡ್ಕೊಂಡ. ಅವ್ರ ಅಕ್ಕ ಅಂತ ಗೊತ್ತಿದ್ದ ತಕ್ಷಣ ಅವ್ನು ಫುಲ್ಲು ಶಾಕ್ ಆಗ್ಬಿಡ್ತಾ. ಅಯ್ಯೋ ನಮ್ಮ ಅಕ್ಕ. Hey, show for Soumya what you got. ಇದೇ ಅದೇ ಗಿಫ್ಟ್ ಮೋನಿಕದ.
ಮೋನಿ ಕುದಿ ಮೋನಿ ಕುರ್ತಿ ಕೊಡಿ. ಅದು ಮೋನಿಶಾ ಕೊಟ್ಟಿರೋದು ನೋಡಿ ಎರೇಸರ್. ಈಗ ನನ್ನ ಮಗ ಅವ್ರ ಅಕ್ಕ ಪೆನ್ ಕೊಟ್ಟಿದ್ದಾಳೆ ಪಾಪ. ಅವ್ರಿಗೆಲ್ಲ ಸೀಕ್ರೆಟ್ಸ್ ಅಂತ ಇದಂತೂ ಫುಲ್ಲು ನೋಡ್ಬಿಟ್ಟು ಅವ್ರಿಗೆ ಶಾಕಿ ಆಗ್ಬಿಡ್ತು ಪಾಪ. ಇದು ನಾವು ಕೊಟ್ಟೇ ಇಲ್ಲ, ನಮ್ಮ ಬ್ಯಾಗಲ್ಲಿ ಹಿಂಗೆ ಬಂತು ಅಂದ್ಬಿಟ್ಟು ಪಾಪ ದೊಡ್ಡದಾಗಿದೆ ಗಿಫ್ಟ್ ಕವರ್ ಅಂದ್ಬಿಟ್ಟಲ್ಲ ಪಾಪ ಓಪನ್ ಮಾಡಿದ್ರು. ಆಮೇಲೆ ಪಾಪ ಎಲ್ಲ ಸೈಲೆಂಟ್ ಆಗ್ಬಿಟ್ರು ಹಂಗೇನೇನೆ ಆಯ್ತಂತೆ ಪಾಪ. ಅವರು ಈ ಗಿಫ್ಟ್ನೆಲ್ಲ ನೋಡ್ಬಿಟ್ಟು ಈ ರ್ಯಾಪರೆಲ್ಲ ನೋಡಿದ ತಕ್ಷಣ ಅವ್ರು ಫುಲ್ ಆಶ್ಚರ್ಯ, ಯಾರು ಏನೋ ದೊಡ್ಡದಾಗಿ ಕೊಟ್ಬಿಟ್ಟಾರೆ ಗಿಫ್ಟು ಅಂತ. ಆಮೇಲೆ ಓಪನ್ ಮಾಡಿ ನೋಡಿದ್ರೆ ಶಾಂಪೂ, ಆಮೇಲೆ ಕಾಫಿ ಪೌಡರು, ಟೀ ಪೌಡರು, ಬಳೆ, ಬೇಡದೇ ಇರೋಂಥ ಬಳೆಗಳು ಈ ಥರದೇ ಅವ್ರಿಗೆಲ್ಲ ಕೊಟ್ಟಿದ್ದೆ. ಚೆನ್ನಾಗಿತ್ತು. ಹ್ಯಾಪಿ ಕನ್ನಡದ ದೀಪ ಹಚ್ಚೇವು ಕನ್ನಡದ ದೀಪ ಹಚ್ಚೇವು ಕನ್ನಡದ ದೀಪ ಕರುನಾಡ ದೀಪ ಸಿರಿನುಡಿಯ ದೀಪ ಒಲವೆತ್ತಿ ತೋರುವ ದೀಪ ಹಚ್ಚೇವು ಕನ್ನಡದ ದೀಪ ಹಚ್ಚೇವು ಕನ್ನಡದ ದೀಪ ಬಹುದಿನಗಳಿಂದ ಮೈ ಮೆರವೆಯಿಂದ ಕೂಡಿರುವ ಕೊಳೆಯ ಕೊಚ್ಚೇವು ಎಲ್ಲೆಲ್ಲಿ ಕನ್ನಡದ ಕಂಪು ಸೂಸಲು ಅಲ್ಲಲ್ಲಿ ಕರ್ಣ ಚಾಚೇವು ಬಹುದಿನಗಳಿಂದ ಮೈ ಮೆರವೆಯಿಂದ ಕೂಡಿರುವ ಕೊಳೆಯ ಕೊಚ್ಚೇವು ಎಲ್ಲೆಲ್ಲಿ ಕನ್ನಡದ ಕಂಪು ಸೂಸಲು ಅಲ್ಲೆಲ್ಲಿ ಕರ್ಣ ಚಾಚೇವು ನಡುನಾಡೆ ಇರಲಿ ಗಡಿನಾಡೆ ಇರಲಿ ಕನ್ನಡದ ಕಳೆಯ ಕೆಚ್ಚೇವು ನಡುನಾಡೆ ಇರಲಿ ಗಡಿನಾಡೆ ಇರಲಿ ಕನ್ನಡದ ಕಳೆಯ ಕೆಚ್ಚೇವು. ವೆರಿ ಗುಡ್. ಅದಕ್ಕೆ ಚೆನ್ನಾಗಿ ಬಂದ್ಬಿಟ್ರಿ ಇವಾಗ. ಸೌಮ್ಯ ಕೂಡ ಇದ್ದಾಳೆ. ಶ್ವೇತನು ದುರ್ಗಾ ಇಬ್ರು ಕೂಡ ಹಾಡನ್ನು ಹಾಕಿದ್ದೀನಿ. ಡ್ಯಾನ್ಸ್ ಮಾಡ್ತಾಯಿದ್ದಾರೆ, ನಾವು ಡ್ಯಾನ್ಸ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು. ಆ್ಯಂಡ್ ಮಕ್ಕಳು ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ಸ್ಕೂಲ್ಗೆ ಹೋಗ್ತಾರೆ. ಸ್ಕೂಲ್ಗೆ ಹೋಗಿ ಬಂದಿದ್ದ ತಕ್ಷಣ ಅವ್ರಿಗೊಂದು ಆಟ ಆಡೋದಕ್ಕೂ ಕೂಡ ಸಮಯ ಇರೋದಿಲ್ಲ. ಹಾಗೆ ಟ್ಯೂಷನ್ ಕಳಿಸ್ಬಿಡ್ತಾರೆ. ಆ ಟ್ಯೂಷನ್ಗೆ ಬಂದರೂ ಕೂಡ ಅವ್ರು ಬರೀ ಓದೋದು, ಮತ್ತೆ ಅವ್ರ ಮನೆಗೆ ಹೋಗೋಷ್ಟರಲ್ಲಿ 7 ಗಂಟೆ 8 ಗಂಟೆ ಆಗಿಬಿಡುತ್ತೆ ಪಾಪ. ಪ್ರತಿನಿತ್ಯ ಇದೇ ರಿಪೀಟ್ ಆಗ್ತಾ ಇರುತ್ತೆ ಅವ್ರಿಗೆ ಅಂತ ಹೇಳ್ಬಿಟ್ಟು. ಒಂದು ಫನ್ನು, ಖುಷಿ, ಸಂತೋಷ ಏನೂ ಇರಲ್ಲ ಲೈಫಲ್ಲಿ, ಬರೀ ಓದೋದೇ ಆಗ್ಬಿಟ್ಟಿರುತ್ತೆ. ಸೊ ಹಾಗಾಗಿ ಈ ಥರದ್ದು ಯಾವುದೇ ಒಂದು ಫೆಸ್ಟಿವಲ್ ಬಂದರೆ ಆ ಫೆಸ್ಟಿವಲ್ನ ಮಹತ್ವ ಹಾಗೆ ಇದನ್ನು ಕೂಡ ನಾವು ಮಕ್ಕಳಿಗೆ ಹೇಳ್ಕೊಡ್ಬೇಕು. ಸೊ ಹಾಗಾಗಿ ಕ್ರಿಸ್ಮಸ್ ಇರೋದ್ರಿಂದ ಆ ಮಕ್ಕಳಿಗೋಸ್ಕರ ಈ ಥರ ಒಂದು ಕಾರ್ಯಕ್ರಮನ ಮಾಡಿದೆ. ಮಕ್ಕಳೆಲ್ಲ ಬಹಳ ಖುಷಿಯಿಂದ ಎಂಜಾಯ್ ಮಾಡಿದ್ರು. ಆ್ಯಂಡ್ ಹಾಡಿಗೆ ಡ್ಯಾನ್ಸ್ ಎಲ್ಲ ಮಾಡ್ತಾಯಿದ್ದಾರೆ. ಬಟ್ ಹಾಡನ್ನ ಹಾಕೋ ಹಾಗಿಲ್ಲ ಯೂಟ್ಯೂಬಲ್ಲಿ. ಸೊ ಹಾಗಾಗಿ ಕಾಪಿ ರೈಟ್ಸ್ ಬರುತ್ತೆ. ಸಾಂಗ್ನ ಕಟ್ ಮಾಡಿದ್ದೀನಿ. ಈಗ 4 ಜನ ಕೂಡ ಡ್ಯಾನ್ಸ್ ಮಾಡ್ತಾಯಿದ್ದಾರೆ. ಅಷ್ಟೊತ್ತಿಗೆ ಪೇರೆಂಟ್ಸ್ ಕೂಡ ಬಂದ್ಬಿಟ್ರು ಕರ್ಕೊಂಡು ಹೋಗೋದಕ್ಕೆ ಮಕ್ಕಳನ್ನ. ಅವ್ರಿಗೆ ಬಂದಾಗಲ್ಲ ಪಾಪ ಡ್ಯಾನ್ಸ್ ಮಾಡ್ತಾಯಿದ್ದಾರೆ. ಮಕ್ಕಳು ಈ ರೀತಿ ಖುಷಿ ಪಟ್ಟರೆ ನಮಗೂ ಒಂಥರನೇ ಖುಷಿ. ಓದೋ ಟೈಮಲ್ಲಿ ಓದಬೇಕು, ಆಡೋ ಟೈಮಲ್ಲಿ ಆಡಬೇಕು. ಅವ್ರಿಗೂ ಕೂಡ ಒಂದು ಸಮಯ ಅಂತ ಇರುತ್ತೆ, ಅವ್ರಿಗೂ ಕೂಡ ಎಂಜಾಯ್ಮೆಂಟ್ ಅಂತ ಇರುತ್ತೆ. ಮಕ್ಕಳು ಆ ರೀತಿಯಲ್ಲಿ ಇದ್ರೇ ಮಕ್ಕಳು ಕೂಡ ತುಂಬ ಚೆನ್ನಾಗಿ ಬೆಳೀತಾರೆ. ಯಾವಾಗಲೂ ಓದು 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 ಅಂತ ಹೇಳ್ಬಿಟ್ಟು ಮಕ್ಕಳಿಗೆ ಇದು ಮಾಡ್ತಾನೆ ಇದ್ದರೆ ಮಕ್ಕಳಿಗೂ ಕೂಡ ಪಾಪ ತುಂಬ ಸ್ಟ್ರೆಸ್ ಆಗುತ್ತೆ. ಬರೀ ಓದೋದು ಬಿಟ್ಟರೆ ಬೇರೆ ಏನೂ ಲೈಫಲ್ಲಿ ಇಲ್ಲ ಅಂತ. ಸೊ ಹಾಗಾಗಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೆ. ಸೊ ಯಾರೂ ಬೇಜಾರು ಮಾಡ್ಕೊಳ್ಬೇಡಿ. ಮತ್ತು ನಮ್ಮ ಧರ್ಮವನ್ನು ಯಾವತ್ತೂ ನಾವು ಬಿಟ್ಕೊಡಲ್ಲ ಹಿಂದೂಗಳಾಗಿ. ಮಕ್ಳಿಗೊಂದು ಚೂರು ಫನ್ ಇರಲಿ ಅನ್ನೋದು ಅಷ್ಟೇ ಮೈಂಡಲ್ಲಿ ಇದ್ದಿದ್ದು. ಸೊ ಹಾಗಾಗಿ ಸೀಕ್ರೆಟ್ಸ್ ಅಂತನ ಪ್ಲೇ ಮಾಡಿದ್ದು. ಸೊ ಏನಾದರೂ ತಪ್ಪಾಗಿದ್ದರೆ ದಯವಿಟ್ಟು ಕ್ಷಮಿಸಿ. ಸೊ ಇಲ್ಲಿಗೆ ವ್ಲಾಗ್ನ ಎಂಡ್ ಮಾಡ್ತಾಯಿದ್ದೀನಿ. ದಯವಿಟ್ಟು ನಿಮ್ಮ ಪ್ರೋತ್ಸಾಹ ಹೀಗೆ ಇರಲಿ. ದಯವಿಟ್ಟು ನನಗೆ ಸ್ವಲ್ಪ ವ್ಯೂಸ್ ಜಾಸ್ತಿ ಆಗಬೇಕು. ಯಾರು ವ್ಯೂಸ್ ಮಾಡ್ತಾಯಿಲ್ಲ, ಲೈಕ್ ಮಾಡ್ತಾಯಿಲ್ಲ, ಅದನ್ನೇ ನಾನು ಪದೇ ಪದೇ ಹೇಳ್ತೀನಿ. ನೀವು ಪ್ರೋತ್ಸಾಹ ಕೊಟ್ಟರೆ ನೆಕ್ಸ್ಟ್ ಮುಂದಿನ ವಿಡಿಯೋಗಳನ್ನು ಹಾಕ್ತೀನಿ. ಇಲ್ಲ ಅಂತಂದರೆ ಈ ಒಂದು ಚಾನಲ್ಗೂ ಕೂಡ ನಮಸ್ಕಾರವನ್ನು ಹಾಕ್ಬಿಟ್ಟು ಯೂಟ್ಯೂಬೇ ಬೇಡ ಅಂತ ಹೇಳ್ಬಿಟ್ಟು ಆರಾಮಾಗಿ ಇನ್ಸ್ಟಾಗ್ರಾಮಲ್ಲಿ ವಿಡಿಯೋಸ್ಗಳನ್ನು ಹಾಕ್ಕೊಳ್ತೀನಿ ಮುಂದೆ. ಥ್ಯಾಂಕ್ ಯು. ಧನ್ಯವಾದಗಳು.